ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದೇಶದ ಇವತ್ತಿನ ಈ ಪರಿಸ್ಥಿತಿಗೆ ದೇಶ ವಿಭಜನೆಯೇ ಮುಖ್ಯ ಕಾರಣ. ಅವತ್ತು ಅಂಬೇಡ್ಕರ್ ಅವರ ಮಾತಿನಂತೆ ಸರಿಯಾದ ರೀತಿಯಲ್ಲಿ ದೇಶ ವಿಭಜನೆ ಆಗಿದ್ರೆ ಭಾರತಕ್ಕೆ ಯಾವ ತಲೆನೋವು ಇರ್ತಾ ಇರಲಿಲ್ಲ. ಆದರೆ ಗಾಂಧೀಜಿ ಹಾಗೂ ಕಾಂಗ್ರೆಸ್ನ ಅತಿಯಾದ ಆತ್ಮವಿಶ್ವಾಸ, ರಾಜಕೀಯ ಸ್ವಾರ್ಥಕ್ಕಾಗಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅಷ್ಟಕ್ಕೂ ಅಂಬೇಡ್ಕರ್ ಅವರು ಅವತ್ತು ದೇಶ ವಿಭಜನೆಯ ಬಗ್ಗೆ, ಮುಸ್ಲಿಮರ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಬರಹಗಳಲ್ಲಿ ಮತ್ತು ಭಾಷಣಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಭ್ರಮೆ ಇರಲಿಲ್ಲ. ಹೌದು ಫ್ರೆಂಡ್ಸ್, ಅಂಬೇಡ್ಕರ್ ಅವರು ರಾಷ್ಟ್ರೀಯ ನಾಯಕರು ಪ್ರತಿಪಾದಿಸ್ತಾ ಇದ್ದ ಹಿಂದೂ ಮುಸ್ಲಿಂ ಏಕತೆಯ ರಮ್ಯ ಕಲ್ಪನೆಯನ್ನ ಒಪ್ಪಲಿಲ್ಲ. ಪಾಕಿಸ್ತಾನ್ ಅಥವಾ ಭಾರತ ವಿಭಜನೆ ಎಂಬ ತಮ್ಮ ಪುಸ್ತಕದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಸಂಬಂಧಗಳು ಆಳವಾದ ವೈಷಮ್ಯವನ್ನ ಹೊಂದಿದ್ದವು ಮತ್ತು ಈ ಸಂಘರ್ಷ ಕೇವಲ ರಾಜಕೀಯ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಧಾರ್ಮಿಕವೂ ಆಗಿತ್ತು ಎಂದು ಅವರು ವಾದಿಸಿದ್ರು. ಅಂದ್ರೆ ದೇಶ ವಿಭಜನೆಯ ಸಮಯದಲ್ಲಿ ಭಾರತದಲ್ಲಿರುವ ಎಲ್ಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗೋದೇನು ಬೇಡ, ಇಲ್ಲೇ ಇರಬೇಕು ಅಂದುಕೊಂಡವರು ಇಲ್ಲೇ ಇರಿ, ಭಾರತ ಜಾತ್ಯತೀತ ರಾಷ್ಟ್ರ, ಇಲ್ಲಿ ಎಲ್ಲ ಧರ್ಮವೂ ಒಂದೇ ಅಂತ ಅವತ್ತಿನ ರಾಷ್ಟ್ರೀಯ ನಾಯಕರು ಹೇಳಿದ್ರು. ಆದರೆ ಪಾಕಿಸ್ತಾನದಲ್ಲಿನ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಭಾರತದಲ್ಲಿರುವ ಎಲ್ಲ ಮುಸ್ಲಿಮರು ಪಾಕಿಸ್ತಾನ್ಗೆ ಹೋಗಬೇಕು, ಆಗಿದ್ರೆ ಮಾತ್ರ ದೇಶವನ್ನ ವಿಭಜನೆ ಮಾಡಿ ಅಂತ ಅಂಬೇಡ್ಕರ್ ಅವರು ಅವತ್ತು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ ಅಂಬೇಡ್ಕರ್ ಅವರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ, ದೇಶ ವಿಭಜನೆ ಆಗ್ತಾ ಇರೋದು ಧರ್ಮದ ಆಧಾರದ ಮೇಲೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕೋಮುಗಲಭೆಗಳನ್ನು, ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತೆ ಅಂತ ಅಂಬೇಡ್ಕರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಅವರು ದೂರದೃಷ್ಟಿ ಉಳ್ಳಂತಹ ವ್ಯಕ್ತಿ ಆಗಿದ್ರು. ಇನ್ನು ಭ್ರಾತೃತ್ವದ ಪರಿಕಲ್ಪನೆ, ಭ್ರಾತೃತ್ವ ಅಂದರೆ ಸಹೋದರತ್ವದ ಭಾವನೆ ಅಥವಾ ಪರಸ್ಪರ ಗೌರವವನ್ನು ಸೂಚಿಸೋದು, ಬೆಂಬಲ ಅಥವಾ ಒಗ್ಗಟ್ಟಿನಿಂದ ಕೂಡಿರುವ ಸಂಬಂಧವನ್ನು ಸೂಚಿಸುತ್ತೆ. ಇಸ್ಲಾಂನ ಭ್ರಾತೃತ್ವವು ಮನುಕುಲದ ಸಾರ್ವತ್ರಿಕ ಭ್ರಾತೃತ್ವವಲ್ಲ, ಅದು ಕೇವಲ ಮುಸ್ಲಿಮರಿಗಾಗಿ ಮುಸ್ಲಿಮರ ಭ್ರಾತೃತ್ವ ಎಂದು ಅಂಬೇಡ್ಕರ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಸ್ಲಾಂ ಸಾರ್ವತ್ರಿಕತೆಯನ್ನ ಉತ್ತೇಜಿಸುವುದಿಲ್ಲ, ಬದಲಿಗೆ ಜಗತ್ತನ್ನು ದಾರ್ ಉಲ್ ಇಸ್ಲಾಂ ಅಂದ್ರೆ ಇಸ್ಲಾಂ ಭೂಮಿ ಮತ್ತು ದಾರ್ ಉಲ್ ಹರ್ಬ್ ಯುದ್ಧ ಭೂಮಿ ಎಂದು ವಿಂಗಡಿಸುತ್ತದೆ. ಇದು ಶಾಂತಿಯುತ ಸಹಬಾಳ್ವೆಯನ್ನ ಕಷ್ಟಕರಗೊಳಿಸುತ್ತದೆ ಎಂದು ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟಿದ್ರು. ಇನ್ನು ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ, ಇಸ್ಲಾಮನ್ನ ಫಾಲೋ ಮಾಡೋರು ಮುಸ್ಲಿಮರು ಬೇರೆ ಧರ್ಮದವರನ್ನ ಯಾವತ್ತೂ ಕೂಡ ಅವರು ಕೂಡ ನಮ್ಮಂತೆ ಮನುಷ್ಯರು ಅಂತ ಒಪ್ಕೊಳ್ಳೋದೇ ಇಲ್ಲ. ಅವರ ಜೊತೆ ಸಹೋದರತ್ವದಿಂದ, ಪರಸ್ಪರ ಗೌರವದಿಂದ, ಒಗ್ಗಟ್ಟಿನಿಂದ ಬಾಳಬೇಕು ಅಂತ ಅವರು ಯಾವತ್ತೂ ಕೂಡ ಅನ್ಕೊಳ್ಳೋದೇ ಇಲ್ಲ. ಇನ್ನು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ, ಮುಸ್ಲಿಂ ಲೀಗ್ನ ಪಾಕಿಸ್ತಾನದ ಬೇಡಿಕೆಯು ಹಿಂದೂಗಳು ಮತ್ತು ಮುಸ್ಲಿಮರು ಎರಡು ಪ್ರತ್ಯೇಕ ರಾಷ್ಟ್ರಗಳು ಎಂಬ ನಂಬಿಕೆಯನ್ನು ಆಧರಿಸಿದೆ ಎಂದು ಅಂಬೇಡ್ಕರ್ ಅವರು ಗಮನಿಸಿದರು. ಅಂದರೆ ಇಲ್ಲಿ ದೇಶ ವಿಭಜನೆ ಆಗ್ತಾ ಇರೋದು ಧರ್ಮಗಳ ಆಧಾರದ ಮೇಲೆ ಅನ್ನೋದನ್ನು ಅಂಬೇಡ್ಕರ್ ಅವರು ಅವತ್ತು ಗಮನಿಸಿದರು. ಇನ್ನು ಮುಸ್ಲಿಂ ರಾಜಕೀಯ ತಂತ್ರ, ಹಿಂದೂಗಳಿಗೆ ಹೋಲಿಸಿದರೆ ಮುಸ್ಲಿಮರು ವಿಭಿನ್ನ ರಾಜಕೀಯ ತಂತ್ರವನ್ನು ಹೊಂದಿದ್ದಾರೆ ಎಂದು ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟಿದ್ರು. ಮುಸ್ಲಿಂ ರಾಜಕೀಯವು ಧಾರ್ಮಿಕ ಗುರುತಿನ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಇದು ಅವರ ಬೇಡಿಕೆಗಳನ್ನು ಸಮರ್ಥಿಸುವಲ್ಲಿ ಅವರನ್ನು ಹೆಚ್ಚು ಆಕ್ರಮಣಕಾರಿಯನ್ನಾಗಿ ಮಾಡುತ್ತದೆ ಎಂದು ಅವರು ನಂಬಿದ್ರು. ಇಲ್ಲಿ ಅಂಬೇಡ್ಕರ್ ಅವರ ಬರಹಗಳನ್ನು, ಅವರ ಮಾತುಗಳನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಸ್ಲಾಮನ್ನು ಫಾಲೋ ಮಾಡೋರು ಅಥವಾ ಮುಸ್ಲಿಮರು ಮನುಕುಲದ ಅಭಿವೃದ್ಧಿಗೆ ಅಥವಾ ದೇಶದ ಅಭಿವೃದ್ಧಿಗೆ ಏನು ಬೇಕು ಅನ್ನೋದನ್ನು ನೋಡೋದಿಲ್ಲ. ಅವರ ಧರ್ಮಕ್ಕೆ ಅಂದರೆ ಇಸ್ಲಾಂ ಧರ್ಮಕ್ಕೆ ಏನು ಬೇಕು ಅನ್ನೋದನ್ನು ಮಾತ್ರ ನೋಡ್ತಾರೆ. ಅದರ ಬೇಡಿಕೆಯನ್ನು ತೀರಿಸೋದಕ್ಕೆ ಅವರು ಯಾವಾಗಲೂ ಆಕ್ರಮಣ ಮಾಡೋದಕ್ಕೂ ಕೂಡ ತಯಾರಿರ್ತಾರೆ ಅಂತ ಅಂಬೇಡ್ಕರ್ ಅವರು ತಮ್ಮ ಬರಹಗಳಲ್ಲಿ, ತಮ್ಮ ಮಾತುಗಳಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಕಡೆ ಪ್ರಪಂಚ ಅಭಿವೃದ್ಧಿಯನ್ನು ರಾಕೆಟನ್ನು ಹತ್ಕೊಂಡು ತುಂಬ ಸ್ಪೀಡಾಗಿ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಮುಸ್ಲಿಮರು ಇಸ್ಲಾಮನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ, ಒಂದು ವೇಳೆ ಇದ್ದರೆ
ಅದು ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಇರಬಾರ್ದು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಅಂಬೇಡ್ಕರ್ ಅವರು ಅಭಿಪ್ರಾಯ ಪಡ್ತಾರೆ. ಇನ್ನು ಮುಸ್ಲಿಮರನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾ ಇರುವ ಹಿಂದೂ ನಾಯಕರನ್ನ ಅಂಬೇಡ್ಕರ್ ಅವರು ಟೀಕಿಸ್ತಾರೆ. ಇವರೆಂತ ರಾಷ್ಟ್ರೀಯ ನಾಯಕರು ಅಂತ ಉಗಿತಾರೆ. ಇವತ್ತು ಕೂಡ ನಾವು ಅದನ್ನೇ ಮಾಡಬೇಕು. ಯಾಕಂದ್ರೆ ಇವರು ಮಾಡೋ ಸಮಾಧಾನ, ರಾಷ್ಟ್ರೀಯ ಹಿಂದೂ ನಾಯಕರು ಮುಸ್ಲಿಮರಿಗೆ ಮಾಡೋ ಸಮಾಧಾನ ನಿಜವಾದ ಏಕತೆಗೆ ಕಾರಣವಾಗುವುದಿಲ್ಲ ಅನ್ನೋದು ಅಂಬೇಡ್ಕರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಗಾಂಧೀಜಿ ಮತ್ತು ಕಾಂಗ್ರೆಸ್ ದಲಿತರು ಮತ್ತು ಇತರ ಅಂಚಿನಲ್ಲಿರುವ ಗುಂಪುಗಳ ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ಅವರನ್ನು ಮೂಲೆಗುಂಪು ಮಾಡಿ ಮುಸ್ಲಿಮರಿಗೆ ಅತಿಯಾದ ರಿಯಾಯಿತಿಗಳನ್ನು ನೀಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಅಂದರೆ ಗಾಂಧೀಜಿಯವರಿಗೆ ಹಾಗೂ ದೇಶದ ರಾಷ್ಟ್ರೀಯ ನಾಯಕರಿಗೆ ದಲಿತರು ಮತ್ತು ಅಂಚಿನಲ್ಲಿರುವ ಬುಡಕಟ್ಟು ಜನಾಂಗದವರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಅವರನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ಇರಲಿಲ್ಲ. ಭಾರತ ವಿಭಜನೆಯಾಗೋ ಸಂದರ್ಭದಲ್ಲಿ ನೀವ್ಯಾಕೆ ದೇಶ ಬಿಟ್ಟು ಹೋಗ್ತಾ ಇದ್ದೀರಾ, ಭಾರತ ಜಾತ್ಯತೀತ ರಾಷ್ಟ್ರ, ಇಲ್ಲಿ ಎಲ್ಲ ಧರ್ಮವೂ ಒಂದೇ ಅನ್ನೋ ರೀತಿಯ ರಿಯಾಯಿತಿಗಳನ್ನು ನೀಡ್ತಾ ಇದ್ರು ಅಂತ ಅಂಬೇಡ್ಕರ್ ಅವರು ಆರೋಪಿಸ್ತಾರೆ. ಇನ್ನು ಮುಸ್ಲಿಮರ ನಿಷ್ಠೆಯ ಪ್ರಶ್ನೆ, ಮುಸಲ್ಮಾನನ ನಿಷ್ಠೆಯು ಅವನು ವಾಸಿಸುವ ದೇಶದ ಮೇಲೆ ನಿಂತಿರೋದಿಲ್ಲ, ಅವನು ಸೇರಿದ ಧರ್ಮದ ಮೇಲೆ ನಿಂತಿರುತ್ತೆ, ಅಂದರೆ ಇಸ್ಲಾಂನ ಮೇಲೆ ನಿಂತಿರುತ್ತೆ ಎಂದು ಅಂಬೇಡ್ಕರ್ ಅವರು ಹೇಳ್ತಾರೆ. ಇಸ್ಲಾಂ ಆಳ್ವಿಕೆ ಇರುವಲ್ಲೆಲ್ಲ ಅದು ಅವನ ಸ್ವಂತ ದೇಶ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಜವಾದ ಮುಸ್ಲಿಂ ಭಾರತವನ್ನ ತನ್ನ ಮಾತೃಭೂಮಿಯಾಗಿ ಸ್ವೀಕರಿಸಲು ಮತ್ತು ಹಿಂದೂಗಳನ್ನು ತನ್ನ ಸಹೋದರ ಎಂದು ಒಪ್ಕೊಳ್ಳೋದಕ್ಕೆ ಇಸ್ಲಾಂ ಎಂದಿಗೂ ಕೂಡ ಅದನ್ನು ಒಪ್ಪೋದಿಲ್ಲ ಎಂದು ಅವರು ವಾದಿಸ್ತಾರೆ. ಈಗ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಆಗಾಗ ಮುಸ್ಲಿಮರು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಭಾರತವನ್ನು ಇಸ್ಲಾಂ ದೇಶ ಮಾಡ್ತೀವಿ, ಮುಸ್ಲಿಂ ದೇಶ ಮಾಡ್ತೀವಿ ಅಂತ ಮುಸ್ಲಿಮರು ಆಗಾಗ ಮಾತಾಡಿರೋದನ್ನು ನೀವು ಕೇಳಿರ್ಬೋದು, ನ್ಯೂಸ್ಗಳಲ್ಲಿ ನೋಡಿರ್ಬೋದು. ಭಾರತವನ್ನು ತನ್ನ ಮಾತೃಭೂಮಿಯಾಗಿ ಸ್ವೀಕರಿಸೋದಿಲ್ಲ, ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಬಂದರೆ ಆಗ ಅವರು ಇದು ನನ್ನ ದೇಶ, ನನ್ನ ಮಾತೃಭೂಮಿ ಅಂತ ಸ್ವೀಕರಿಸ್ತಾರೆ. ಪ್ರಪಂಚದ ನಾನಾ ದೇಶಗಳಲ್ಲಿ ಮುಸ್ಲಿಂ ಆಳ್ವಿಕೆ ಇದೆ, ಆ ದೇಶಗಳನ್ನೆಲ್ಲ ಇವರು ಅದು ನನ್ನ ದೇಶ, ನನ್ನ ಮಾತೃಭೂಮಿ ಅಂತ ಒಪ್ಕೊಳ್ತಾರೆ. ಆದರೆ ಇವರು ಹುಟ್ಟಿರೋ ದೇಶದಲ್ಲಿ ಮುಸ್ಲಿಂ ಆಳ್ವಿಕೆ ಇಲ್ಲ ಅಂದರೆ ಅವರು ಅದನ್ನು ನನ್ನ ದೇಶ, ನನ್ನ ಮಾತೃಭೂಮಿ ಅಂತ ಅವರು ಒಪ್ಕೊಳ್ಳೋದಿಲ್ಲ ಅಂತ ಅಂಬೇಡ್ಕರ್ ಅವರು ವಾದಿಸ್ತಾರೆ. ಇನ್ನು ಸಾಮಾಜಿಕ ಪಿಡುಗುಗಳು ಮತ್ತು ಸುಧಾರಣೆಗಳ ಕೊರತೆ, ಇದರಿಂದಾನೇ ಮುಸ್ಲಿಮರು ಅಥವಾ ಇಸ್ಲಾಮನ್ನು ಫಾಲೋ ಮಾಡೋರು ಬೇರೆ ಧರ್ಮಗಳನ್ನು ಶತ್ರುಗಳ ರೀತಿ ನೋಡೋದು. ಮುಸ್ಲಿಂ ಸಮಾಜವು ಹಿಂದೂ ಸಮಾಜದಂತೆಯೇ ಸಾಮಾಜಿಕ ಪಿಡುಗುಗಳಿಂದ ಬಳಲ್ತಾ ಇದೆ. ಹಾಗೆ ಮುಸ್ಲಿಮರಲ್ಲಿ ಈ ಪಿಡುಗುಗಳನ್ನು ತೊಡೆದು ಹಾಕಲು ಸಂಘಟಿತ ಚಳುವಳಿ ಇಲ್ಲ ಎಂದು ಅಂಬೇಡ್ಕರ್ ಅವರು ಟೀಕಿಸಿದರು. ಮುಸ್ಲಿಂ ಸಮಾಜದಲ್ಲಿನ ಸಾಮಾಜಿಕ ಪಿಡುಗುಗಳು ಮತ್ತು ಸುಧಾರಣೆಗಳ ಕೊರತೆಯ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಬರಹಗಳು ಮತ್ತು ಭಾಷಣಗಳಲ್ಲಿ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಅಂಬೇಡ್ಕರ್ ಅವರು ಮುಸ್ಲಿಂ ಸಮಾಜದಲ್ಲಿಯೂ ಜಾತಿ ವ್ಯವಸ್ಥೆಯಂತಹ ಸಾಮಾಜಿಕ ವಿಭಜನೆಯನ್ನ ಇರುವುದನ್ನು ಗಮನಿಸಿದ್ರು. ಅಂದರೆ ಹಿಂದೂ ಸಮಾಜದಲ್ಲಿರೋಷ್ಟು ತೀವ್ರವಾಗಿ ಇಲ್ಲದಿದ್ರೂ ಅಶ್ರಫ್ ಅಂದರೆ ಉನ್ನತ ಜಾತಿ ಮತ್ತು ಅಲ್ಜಫ್ ಕೆಳಜಾತಿ ಎಂಬ ಭೇದ ಭಾವ ಇರುವುದನ್ನು ಅವರು ಗಮನಿಸಿದರು. ಇದರ ಜೊತೆಗೆ ಮುಸ್ಲಿಂ ಸಮಾಜದಲ್ಲಿ ಅಂತಃಸಂಘೀಯ ವಿವಾಹಗಳು ವ್ಯಾಪಕವಾಗಿ ಇರುವುದನ್ನು ಅವರು ಟೀಕಿಸಿದ್ರು. ಇದು ಸಾಮಾಜಿಕ ಏಕತೆಗೆ ಅಡ್ಡಿಯುಂಟು ಮಾಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ರು. ಇನ್ನು ಮುಸ್ಲಿಂ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಅಂಬೇಡ್ಕರ್ ಅವರು ಕಳವಳವನ್ನು ವ್ಯಕ್ತಪಡಿಸಿದರು. ನಿನ್ನೆ ನಾವು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ, ಮುಸ್ಲಿಂ ಮಹಿಳೆಯರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ. ಆ ವಿಡಿಯೋಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಕುದಿಯುತ್ತೆ. ಪುರುಷ ಪ್ರಧಾನ ಕುಟುಂಬಗಳು, ಮಹಿಳೆಯರಿಗೆ ಸ್ವತಂತ್ರ ಇಲ್ಲ, ಬಹುಪತ್ನಿತ್ವ ಮತ್ತು ವಿಚ್ಛೇದನದ ಹಕ್ಕುಗಳಲ್ಲಿ ತಾರತಮ್ಯ ಮುಂತಾದ ವಿಷಯಗಳನ್ನು ಅವರು ಟೀಕಿಸಿದ್ರು. ಈ ಪದ್ಧತಿಗಳು ಮಹಿಳೆಯರ ಹಕ್ಕುಗಳನ್ನು ಕಡೆಗಣಿಸುತ್ತೆ ಎಂದು ಅವರು ವಾದಿಸಿದ್ರು. ಇನ್ನು ಸುಧಾರಣೆಗಳ ಕೊರತೆ, ಅಂಬೇಡ್ಕರ್ ಅವರು ಮುಸ್ಲಿಂ ಸಮಾಜದಲ್ಲಿ ಸಾಮಾಜಿಕ ಸುಧಾರಣೆಗಳ ಕೊರತೆಯನ್ನ ಪ್ರಪಂಚಕ್ಕೆ ಎತ್ತಿ ತೋರಿಸಿದರು. ಹಿಂದೂ ಸಮಾಜದಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜದಂತಹ ಸುಧಾರಣಾ ಚಳುವಳಿಗಳು ನಡೆದಂತೆ ಮುಸ್ಲಿಂ ಸಮಾಜದಲ್ಲಿ ಅಂತಹ ವ್ಯಾಪಕವಾದ ಮತ್ತು ಪರಿಣಾಮಕಾರಿ ಚಳುವಳಿಗಳು ನಡೆಯದಿರುವುದನ್ನು ಅವರು ಗಮನಿಸಿದರು. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ, ಇಸ್ಲಾಮನ್ನು ಫಾಲೋ ಮಾಡೋರು ಅಥವಾ ಮುಸ್ಲಿಮರು ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯವರು ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಮ್ಮಲ್ಲಿರುವ ಸಾಮಾಜಿಕ ದೋಷಗಳನ್ನು ಗುರುತಿಸಿ ಅವುಗಳನ್ನು ತೊಡೆದು ಹಾಕಲು ಮುಸ್ಲಿಂ ನಾಯಕರು ಮತ್ತು ಸಮಾಜ ಎಂದು ಮುಂದಾಗೋದಿಲ್ಲ ಎಂದು ಅವರು ಟೀಕಿಸಿದರು. ಅಂದ್ರೆ ಮುಸ್ಲಿಮರಿಗೆ ಸಾಮಾಜಿಕ ಸುಧಾರಣೆ ಅಥವಾ ಅಭಿವೃದ್ಧಿ ಅನ್ನೋದು ಮ್ಯಾಟ್ರೇ ಆಗೋದಿಲ್ಲ, ಅವರಿಗೆ ಅದು ಮುಖ್ಯವೇ ಅಲ್ಲ. ಅವರಿಗೆ ಅವರ ಧರ್ಮ, ಅವರ ಇಸ್ಲಾಂ ಮಾತ್ರ ಮುಖ್ಯ. ಅದು ಯಾವ ರೀತಿ ಇದ್ರೂ ಕೂಡ ಅವರು ಅದನ್ನು
ಇದನ್ನ ಒಪ್ಕೊಳ್ತಾರೆ ಎಂದು ಅಂಬೇಡ್ಕರ್ ಅವರು ಟೀಕಿಸಿದರು. ಇನ್ನು ಪ್ರಗತಿಶೀಲ ಚಿಂತನೆಯ ಕೊರತೆ ಇದರಿಂದನೇ ಕೇವಲ ಇಸ್ಲಾಂ ಸಮಾಜ, ಮುಸ್ಲಿಮರು ಅಷ್ಟೇ ಅಲ್ಲದೆ ಇಡೀ ಭಾರತವೇ ಈ ಒಂದು ತೊಂದರೆಯನ್ನ, ಈ ಒಂದು ಕೊರತೆಯನ್ನ ಅನುಭವಿಸ್ತಾ ಇದೆ. ಅಂಬೇಡ್ಕರ್ ಅವರು ಮುಸ್ಲಿಂ ಸಮಾಜವು ಆಧುನಿಕ ಮತ್ತು ಪ್ರಗತಿಶೀಲ ಚಿಂತನೆಯನ್ನ ಅಳವಡಿಸಿಕೊಳ್ಳೋದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ರು. ಸಾಂಪ್ರದಾಯವಾದಿ ಧೋರಣೆಗಳು ಸಾಮಾಜಿಕ ಪ್ರಗತಿಗೆ ಅಡ್ಡಿಯುಂಟು ಮಾಡುತ್ತದೆ ಎಂದು ಅವರು ನಂಬಿದ್ರು. ಇದು ಯಾವ ರೀತಿ ಅಂದ್ರೆ, ಆಫ್ಘನಿಸ್ತಾನದಲ್ಲಿ, ಇರಾನ್, ಇರಾಕ್ನಂತಹ ದೇಶಗಳಲ್ಲಿ ರಸ್ತೆಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಅದು ಯಾಕೆ ಅಳವಡಿಸಿದ್ದಾರೆ ಅಂದರೆ, ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಲಿಲ್ಲದವ್ರಿಗೆ ಅವರಿಗೆ ಫೈನ್ ಹಾಕೋದಕ್ಕೆ, ಅವರಿಗೆ ಶಿಕ್ಷೆ ಕೊಡೋದಕ್ಕಲ್ಲ. ಬುರ್ಕಾ ಹಾಕೊಳ್ದೇ ಇರೋರಿಗೆ, ಹಿಜಾಬನ್ನು ಧರಿಸದೇ ಇಲ್ಲದೆ ಇರೋರಿಗೆ ಅವರನ್ನು ಹಿಡಿದು ಆ ಹೆಣ್ಣು ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ರಸ್ತೆಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಇವರು ಟೆಕ್ನಾಲಜಿಗಳನ್ನು ಯಾವ ರೀತಿ ಬಳಸ್ಕೊಳ್ತಾರೆ, ಅದನ್ನು ಕೂಡ ಇವರ ಧರ್ಮಕ್ಕೆ, ಇವರ ಇಸ್ಲಾಂಗೆ ಯಾವ ರೀತಿ ಬಳಸ್ಕೊಳ್ತಾರೆ ಅಂತ ನಿಮಗೆ ಅರ್ಥ ಆಗಿರುತ್ತೆ. ಇದರಿಂದ ಭಾರತಕ್ಕೆ ಯಾಕೆ ತೊಂದರೆ ಆಗ್ತಿದೆ ಅಂದರೆ, ಈಗ ಪಾಕಿಸ್ತಾನವನ್ನೇ ತಗೊಳ್ಳಿ ಅಥವಾ ಭಾರತದಲ್ಲಿರುವ ಕೆಲವು ಮುಸ್ಲಿಮರನ್ನೇ ತಗೊಳ್ಳಿ, ಇವರು ನಾನು ಕೂಡ ಏನಾದರೂ ಅಚೀವ್ ಮಾಡಬೇಕು, ನಾನು ಕೂಡ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಮನಸ್ಥಿತಿ ಇವರಲ್ಲಿ ಇರೋದಿಲ್ಲ. ಮುಸ್ಲಿಮೇತರರ ಮೇಲೆ, ಇಸ್ಲಾಮನ್ನು ಫಾಲೋ ಮಾಡದೇ ಇರೋರ ಮೇಲೆ, ಅವರ ಮೇಲೆ ದಾಳಿಯನ್ನು ಮಾಡೋದು, ಸುಮ್ಮನೆ ಅವರನ್ನು ಕೆಣಕಿ ಅವರ ಟೈಮನ್ನು ವೇಸ್ಟ್ ಮಾಡೋದು, ಇವನು ಕೂಡ ಹಾಳಾಗೋದಲ್ಲದೆ ಅವನ ಲೈಫನ್ನು ಕೂಡ ಹಾಳು ಮಾಡೋದು ಮಾಡ್ತಾರೆ. ಮುಸ್ಲಿಂ ಸಮಾಜದಲ್ಲಿ ಧರ್ಮದ ಪ್ರಾಬಲ್ಯ ಹೆಚ್ಚಾಗಿದ್ದು ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆಗೆ ಅವಕಾಶ ಕಡಿಮೆ ಇದೆ ಎಂದು ಅಂಬೇಡ್ಕರ್ ಅವರು ವಿಶ್ಲೇಷಿಸಿದ್ದಾರೆ. ಧಾರ್ಮಿಕ ಕಟ್ಟಳೆಗಳನ್ನು ಪ್ರಶ್ನಿಸದೆ ಅನುಸರಿಸುವ ಪ್ರವೃತ್ತಿಯು ಸುಧಾರಣೆಗಳಿಗೆ ಅಡ್ಡಿಯುಂಟು ಮಾಡುತ್ತದೆ ಎಂದು ಅವರು ವಾದಿಸಿದರು. ಒಂದೇ ಮಾತಲ್ಲಿ ಹೇಳೋದಾದರೆ, ಅಂಬೇಡ್ಕರ್ ಅವರು ಮುಸ್ಲಿಂ ಸಮಾಜದಲ್ಲಿ ಜಾತಿ ಭೇದ ಭಾವ, ಮಹಿಳೆಯರ ಕಡಿಮೆ ಸ್ಥಾನಮಾನ, ಸಾಮಾಜಿಕ ಸುಧಾರಣೆಗಳ ಕೊರತೆ ಮತ್ತು ಪ್ರಗತಿಶೀಲ ಚಿಂತನೆಯ ಹಿನ್ನಡೆಯನ್ನು ಗುರುತಿಸಿದರು. ಈ ಸಾಮಾಜಿಕ ಪಿಡುಗುಗಳು ಮುಸ್ಲಿಂ ಸಮಾಜದ ಪ್ರಗತಿಗೆ ಅಷ್ಟೇ ಅಲ್ಲದೆ ಅವರು ಅತಿ ಹೆಚ್ಚಾಗಿ ಯಾವ ದೇಶದಲ್ಲಿ ಇರ್ತಾರೋ ಆ ದೇಶದ ಪ್ರಗತಿಗೆ, ಆ ದೇಶದ ಅಭಿವೃದ್ಧಿಗೂ ಕೂಡ ಅಡ್ಡಿ ಉಂಟಾಗುತ್ತೆ ಎಂದು ಅವರು ಅಭಿಪ್ರಾಯಪಟ್ಟಿದ್ರು. ಇನ್ನು ವಿಭಜನೆಯ ಬಗ್ಗೆ ಅಂಬೇಡ್ಕರ್ ಅವರು ಕೂಡ ತಮ್ಮದೇ ಆದ ವಿಶಿಷ್ಟವಾದ ದೃಷ್ಟಿಕೋನವನ್ನು, ದೂರದೃಷ್ಟಿಯನ್ನು ಹೊಂದಿದ್ರು. ಅವರು ಭಾರತದ ವಿಭಜನೆಯನ್ನು ಬೆಂಬಲಿಸಿದರು ಮತ್ತು ಈ ಕುರಿತು ಪಾಕಿಸ್ತಾನ್ ಅಥವಾ ಭಾರತದ ವಿಭಜನೆ ಎಂಬ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಹಿಂದೂ ಮತ್ತು ಮುಸ್ಲಿಂ ಭಿನ್ನಾಭಿಪ್ರಾಯಗಳು. ಅಂಬೇಡ್ಕರ್ ಅವರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಆಳವಾದ ಮತ್ತು ಪರಿಹರಿಸಲಾಗದ ಭಿನ್ನಾಭಿಪ್ರಾಯಗಳನ್ನು ಗುರುತಿಸಿದರು. ಈ ಭಿನ್ನಾಭಿಪ್ರಾಯಗಳು ಕೇವಲ ರಾಜಕೀಯ ಸ್ವರೂಪದ್ದಾಗಿರದೆ ಸಾಮಾಜಿಕ ಮತ್ತು ಧಾರ್ಮಿಕ ನೆಲೆಯನ್ನು ಹೊಂದಿದ್ದವು ಎಂದು ಅವರು ನಂಬಿದ್ರು. ಅಂದರೆ ಹಿಂದೂ ಮತ್ತು ಮುಸ್ಲಿಮ್ಸ್ಗಳಲ್ಲಿ ಕೇವಲ ರಾಜಕೀಯ ತೊಂದರೆ ಅಷ್ಟೇ ಅಲ್ಲ, ಬಗೆಹರಿಸ್ಕೊಂಡ್ಬಿಡೋಣ, ಮುಂದೊಂದು ದಿನ ಚೆನ್ನಾಗಿರೋಣ ಅನ್ನೋದಕ್ಕೆ ಇದು ರಾಜಕೀಯ ತೊಂದರೆ ಅಲ್ಲ, ಸಾಮಾಜಿಕ ಮತ್ತು ಧಾರ್ಮಿಕ ತೊಂದರೆ ಇಲ್ಲಿದೆ, ಮುಂದೊಂದು ದಿನ ಇದು ಬಹಳ ದೊಡ್ಡ ಸಂಘರ್ಷಕ್ಕೆ ಗುರಿ ಆಗ್ಬೋದು ಅನ್ನೋದು ಅಂಬೇಡ್ಕರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಈ ಭಿನ್ನಾಭಿಪ್ರಾಯಗಳ ಕಾರಣದಿಂದಲೇ ಎರಡು ಸಮುದಾಯಗಳು ಒಂದೇ ದೇಶದಲ್ಲಿ ಶಾಂತಿಯುತವಾಗಿ ಸಹಬಾಳ್ವೆಯನ್ನು ನಡೆಸುವುದು ಕಷ್ಟ ಸಾಧ್ಯ ಎಂದು ಅವರು ರಾಷ್ಟ್ರೀಯ ನಾಯಕರೊಂದಿಗೆ ವಾದಿಸಿದರು. ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರವನ್ನು ರಚಿಸುವುದು, ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡುವುದು ಮತ್ತು ಸಂಘರ್ಷವನ್ನು ತಪ್ಪಿಸುವುದು ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಅವತ್ತು ಅಂಬೇಡ್ಕರ್ ಅವರ ಮಾತನ್ನು ಕೇಳಿದಿದ್ರೆ ಇವತ್ತು ನಾವು ನಾಯಿ ನರಿಗಳ ಥರ ಕಿತ್ತಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಇವತ್ತು ಭಾರತ ಅನ್ನೋದು ಎಲ್ಲೋ ಇರ್ತಾ ಇತ್ತು, ಎಷ್ಟೋ ಅಭಿವೃದ್ಧಿ ಹೊಂದ್ತಾ ಇತ್ತು. ಇನ್ನು ಭಾರತದ ಭದ್ರತೆ. ಅಂಬೇಡ್ಕರ್ ಅವರು ಭಾರತದ ಭದ್ರತೆಯ ದೃಷ್ಟಿಕೋನದಿಂದಲೂ ವಿಭಜನೆಯನ್ನು ಸಮರ್ಥಿಸಿಕೊಂಡಿದ್ದರು. ಒಂದು ವೇಳೆ ಮುಸ್ಲಿಮರು ಪ್ರತ್ಯೇಕ ರಾಷ್ಟ್ರವನ್ನು ಹೊಂದಿದರೆ ಭಾರತವು ಹೆಚ್ಚು ಬಲಿಷ್ಠ ಮತ್ತು ಏಕರೂಪದ ರಾಷ್ಟ್ರವಾಗಲು ಸಾಧ್ಯವಾಗುತ್ತದೆ ಎಂದು ಅವರು ನಂಬಿದರು. ಮುಸ್ಲಿಮರ ನಿಷ್ಠೆಯ ಬಗ್ಗೆ ಅವರಿಗಿದ್ದ ಅನುಮಾನಗಳು ಇದಕ್ಕೆ ಕಾರಣವಾಗಿದ್ವು. ಈಗ ನಿಮಗೆಲ್ಲ ಅರ್ಥ ಆಗಿರುತ್ತೆ, ನಮ್ಮ ದೇಶ ವಿಭಜನೆ ಆಗದೇ ಇದ್ದಿದ್ರೆ ಇನ್ನೂ ಕೂಡ ನಾವು ಬಡ ರಾಷ್ಟ್ರವಾಗಿ ಇರ್ತಾ ಇದ್ವಿ. ದೇಶ ವಿಭಜನೆಯಾಗಿ ಅರ್ಧ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಿದ್ದಕ್ಕೆ ನಮ್ಮ ದೇಶ ಅರ್ಧ ಅಭಿವೃದ್ಧಿ ಆಯಿತು. ಒಂದು ವೇಳೆ ಎಲ್ಲರೂ ಕೂಡ ಎಲ್ಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರೆ ನಾವು ಯಾವತ್ತೂ ಅಭಿವೃದ್ಧಿ ಹೊಂದ್ತಾ ಇದ್ವಿ, ನಾವು ಕೂಡ ಸೂಪರ್ ಪವರ್ ಆಗ್ತಾ ಇದ್ವಿ ಅನ್ನೋ ಅರ್ಥದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಇನ್ನು ಜನಸಂಖ್ಯಾ ವರ್ಗಾವಣೆ. ವಿಭಜನೆಯ ನಂತರ ಜನಸಂಖ್ಯೆಯ ವರ್ಗಾವಣೆಯಾಗಬೇಕು ಎಂದು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ರು. ಇದು ಅಲ್ಪಸಂಖ್ಯಾತರ
ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಶಾಂತಿಯನ್ನು ಕಾಪಾಡಲು ಅವಶ್ಯಕ ಎಂದು ಅವರು ಅಭಿಪ್ರಾಯಪಟ್ಟಿದ್ರು. ಹೀಗೆ ಅಂಬೇಡ್ಕರ್ ಅವರು ಬೇರೆ ಹಿಂದೂ ರಾಷ್ಟ್ರೀಯ ನಾಯಕರ ರೀತಿ ಹಿಂದೂ ಮುಸ್ಲಿಂ ಏಕತೆಯ ಭ್ರಮೆಯಲ್ಲಿ ಇರದೆ ವಾಸ್ತವಿಕ ನೆಲೆಯಲ್ಲಿ ವಿಭಜನೆಯನ್ನ ಬೆಂಬಲಿಸಿದ್ರು. ಅವರ ದೃಷ್ಟಿಯಲ್ಲಿ ವಿಭಜನೆಯು ಭಾರತದ ಭವಿಷ್ಯಕ್ಕೆ ಒಂದು ಅನಿವಾರ್ಯ ಕ್ರಮವಾಗಿತ್ತು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಸ್ಲಿಮರ ಕುರಿತಾಗಿ ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಕ್ಷದ ಧೋರಣೆಗಳ ಬಗ್ಗೆ ತೀಕ್ಷ್ಣವಾದ ಟೀಕೆಗಳನ್ನು ಮಾಡಿದರು. ಓಲೈಕೆ ನೀತಿ. ಅಂಬೇಡ್ಕರ್ ಅವರು ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಕ್ಷವು ಮುಸ್ಲಿಮರನ್ನ ಓಲೈಸುವ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಈ ಓಲೈಕೆ ನೀತಿಯಿಂದ ನಿಜವಾದ ಏಕತೆ ಸಾಧ್ಯವಿಲ್ಲ ಎಂದು ಅವರು ನಂಬಿದ್ರು. ಅಲ್ಪಸಂಖ್ಯಾತರನ್ನು ಓಲೈಸುವ ಮೂಲಕ ನಿಮ್ಮ ರಾಜಕೀಯ ಲಾಭವನ್ನು ಪಡೆಯುವ ಕಾಂಗ್ರೆಸ್ನ ನೀತಿಯನ್ನು ಅವರು ವಿರೋಧಿಸಿದರು. ಇನ್ನು ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಕ್ಷವು ಭ್ರಮೆಯಲ್ಲಿದೆ ಎಂದು ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟಿದ್ರು. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಆಳವಾದ ಭಿನ್ನಾಭಿಪ್ರಾಯಗಳನ್ನು ನಾವು ಆಗಲೇ ಹೇಳಿದಾಗೆ ಆ ಭಿನ್ನಾಭಿಪ್ರಾಯಗಳನ್ನು ಅವರು ಗುರುತಿಸಿದರು. ಭಾರತದ ವಿಭಜನೆಯ ವಿಷಯದಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯಗಳನ್ನು ವಿರೋಧಿಸಿದರು. ಅಂಬೇಡ್ಕರ್ ಅವರು ಭಾರತದ ವಿಭಜನೆಯನ್ನು ಬೆಂಬಲಿಸಿದರು. ಹಿಂದೂಗಳು ಮತ್ತು ಮುಸ್ಲಿಮರು ಒಂದೇ ದೇಶದಲ್ಲಿ ಬಲವಂತವಾಗಿ ಸಹಬಾಳ್ವೆ ನಡೆಸಿದರೆ ನಿರಂತರವಾಗಿ ಸಂಘರ್ಷಕ್ಕೆ, ಕೋಮುಗಲಭೆಗೆ ಕಾರಣವಾಗುತ್ತೆ ಎಂದು ಅವರು ವಾದಿಸಿದರು. ನಾವು ಆಗಲೇ ಹೇಳಿದಾಗೆ ಮುಸ್ಲಿಂ ರಾಜಕೀಯವು ಧಾರ್ಮಿಕ ಗುರುತಿನ ಸುತ್ತ ಕೇಂದ್ರೀಕೃತವಾಗಿರುತ್ತೆ. ಇದು ರಾಷ್ಟ್ರೀಯ ಏಕತೆಗಿಂತ ಹೆಚ್ಚಾಗಿ ಧಾರ್ಮಿಕ ಗುರುತಿಗೆ ಆದ್ಯತೆ ನೀಡುತ್ತದೆ ಎಂದು ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟಿದ್ರು. ಮುಸ್ಲಿಂ ರಾಜಕೀಯದ ಈ ಸ್ವರೂಪವು ಭಾರತದ ರಾಷ್ಟ್ರೀಯ ಏಕತೆಗೆ ಅಪಾಯ ಎಂದು ಅವರು ಭಾವಿಸಿದರು. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನೀತಿಯು ವಾಸ್ತವಿಕ ನೆಲೆಯಲ್ಲಿರದೆ ಭಾವನಾತ್ಮಕವಾಗಿತ್ತು ಮತ್ತು ಅದು ದೇಶದ ಒಳಿತಿಗಿಂತ ಹೆಚ್ಚಾಗಿ ರಾಜಕೀಯ ಲಾಭಕ್ಕೆ ಹೆಚ್ಚು ಒತ್ತು ನೀಡಿತ್ತು. ಒಟ್ಟಾರೆಯಾಗಿ ಅಂಬೇಡ್ಕರ್ ಅವರು ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ವಾಸ್ತವಿಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನವನ್ನು, ದೂರದೃಷ್ಟಿಯನ್ನು ಅವರು ಹೊಂದಿದ್ರು. ಧಾರ್ಮಿಕ ಮತ್ತು ರಾಜಕೀಯ ಭಿನ್ನಾಭಿಪ್ರಾಯಗಳಿಂದಾಗಿ ಈ ಏಕತೆ ಕಷ್ಟ ಸಾಧ್ಯ ಎಂದು ಅವರು ನಂಬಿದ್ರು. ಅವರ ವಿಶ್ಲೇಷಣೆಯು ಇಂದಿನ ಕೋಮುವಾದ, ಜಾತ್ಯತೀತತೆ ಮತ್ತು ಭಾರತದಂತಹ ವೈವಿಧ್ಯಮಯ ಪ್ರಜಾಪ್ರಭುತ್ವದ ಸವಾಲುಗಳ ಕುರಿತ ಚರ್ಚೆಗಳಲ್ಲಿಯೂ ಸಹ ಪ್ರಸ್ತುತವಾಗಿದೆ. ಈಗ ನಿಮಗೆಲ್ಲ ಅರ್ಥ ಆಗಿರ್ಬೋದು, ಅಂಬೇಡ್ಕರ್ ಅವರ ಮಾತನ್ನು ಕೇಳಿದಿದ್ರೆ ದೇಶ ಯಾವ ರೀತಿ ಇರ್ತಾ ಇತ್ತು, ಕೇಳದೆ ಇದ್ದಿದ್ದಕ್ಕೆ ಈಗ ಯಾವ ರೀತಿ ಇದೆ ಅಂತ ಈಗ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.